ಮನುಷ್ಯ ಪೂಜಿಸುವಂತಹ ಗಣೇಶನ ಪರಿಸ್ಥಿತಿಯನ್ನ ನೋಡಿ. ಬೀದಿಪಾಲಾಗಿರುವಂತಹ ಗಣೇಶ, ಅದಕ್ಕಿಲ್ಲದೆ ಅನಾಥವಾಗಿರುವಂತಹ ಷಣ್ಮುಗ. ಗಣೇಶ ವಿಸರ್ಜನೆ ಮಾಡುವಾಗ ಡಿಜೆಗಾಕಿ ಪಟ್ಟು ಹಿಡಿದಿರುವಂತಹ ನಮ್ಮ ಜನ ಮನುಷ್ಯ ಪೂಜಿಸುವಂತಹ ಗಣೇಶನ ಪರಿಸ್ಥಿತಿಯನ್ನ ನೋಡಿ. ಬೀದಿ ಪಾಲಾಗಿರುವಂತಹ ಗಣೇಶ, ಅದಕ್ಕಿಲ್ಲದೆ ಅನಾಥವಾಗಿರುವಂತಹ ಷಣ್ಮುಗ. ಎಸ್ ವೀಕ್ಷಕರೇ, ಗಣೇಶ ವಿಸರ್ಜನೆ ಮಾಡುವಾಗ ಡಿಜೆ ಬೇಕು ಅಂತ ಹಠ ಮಾಡ್ತಾ ಇರುವಂತಹ ನಮ್ಮ ಜನ ಹೆಣದಂತೆ ಏಕದಂತನಂದ ಎಸೆದು ಬಿಟ್ರು. ಲೋ ಅವಿವೇಕಿಗಳ ಗಣಪತಿ ಮೂರ್ತಿ ಆಟಿಕೆನಾ ನಿಮಗೆ? ಬುದ್ಧಿ ಯಾವಾಗ ಕಲಿತೀರೋ ಗೊತ್ತಿಲ್ಲ. ಸಂಕಟ ಹರನಿಗೆ ಮಹಾ ಸಂಕಟ. ಗಣೇಶ ಮೂರ್ತಿಯನ್ನ ಕೆರೆಗೆ ಬಿಡಲಾಗಿದೆ. ನಡು ಬೀದಿಯಲ್ಲೇ ಬಿಟ್ಟಿರುವಂತಹ ಘಟನೆ ನಡೆದಿದೆ. ಎಸ್ ವೀಕ್ಷಕರೇ, ಮನುಷ್ಯರಿಗೆ ಏನು ಹೇಳೋಣ? ನಿಮ್ಮ ಹಬ್ಬ ಹರಿದಿನಗಳನ್ನ ಬೇರೆಯವರು ಟೀಕೆ ಮಾಡಲಿಕ್ಕೆ ಇದೇ ಕಾರಣ ಸಾಕಾಗುತ್ತೆ. ಗಣೇಶನನ್ನ ಯಾಕೆ ಕೂರಿಸ್ತಾರೆ ಅನ್ನೋ ಕಾಮನ್ ಸೆನ್ಸ್ ಇಟ್ಕೊಂಡು ಕೂರಿಸ್ತೀರೋ? ಆ ಏರಿಯಾದಲ್ಲಿ ಕೂರಿಸಿದ್ದಾರೆ, ನಮ್ಮ ಏರಿಯಾದಲ್ಲಿ ಕೂರಿಸ್ಬೇಕು ಅಂತ ಹೇಳಿ ಗಣೇಶನ್ ಕೂರಿಸ್ತಿರೋ? ದೇವರದು ನಿಮ್ಮ ಆಟಿಕೆ ವಸ್ತು ಅಲ್ಲ. ನಿಮಗೆ ಡಿಜೆ ಹಾಕೊಂಡು ಕುಣಿಬೇಕು ಅಂತಂದ್ರೆ ಗಣೇಶೋತ್ಸವ ಯಾಕ್ರಿ ಮಾಡ್ತೀರಾ? ಪರ್ಮಿಷನ್ ತಗೊಳ್ಳಿ, ಒಂದಿನ ಪೊಲೀಸ್ ಸ್ಟೇಷನ್ಗೆ ಹೋಗಿ ಪರ್ಮಿಷನ್ ತಗೊಳ್ಳಿ. ನಾವು ಗಣೇಶನ್ ಕೂರ್ಸಲ್ಲ, ಬಟ್ ಗಣೇಶ ಕೂರಿಸ್ದಂಗೆ ಡಿಜೆ ಹಾಕಂತೀವಿ ಅಂತ ತಗೊಳ್ಳಿ. ಒಂದಿನ ಪರ್ಮಿಷನ್ ಕುಡೀರಿ, ರಾತ್ರಿಯಿಂದ ಹಗಲ್ವರೆಗೂ. ಗಣೇಶನನ್ನ ಯಾವ ರೀತಿಯಾಗಿ ಇಟ್ಟಿದ್ದೀರಿ ನೋಡ್ರಿ. ನಮ್ಮ ಸಂಸ್ಕೃತಿ ಸಂಪ್ರದಾಯವನ್ನ ನಾವೇ ಅದನ್ನ ಹಾಳು ಮಾಡ್ಕೊಂಡು ಕೂತ್ಕೊಂಡ್ರೆ ಬೇರೆ ಯಾವ ಧರ್ಮದವ್ರು ನಮ್ಮ ಇದಕ್ಕೆ ಗೌರವ ಕೊಡ್ತಾರೆ? ಬುದ್ಧಿ ಇಟ್ಕೊಂಡು ಮಾಡ್ತಿರೋ, ಇಲ್ಲದೆ ಮಾಡ್ತಿರೋ? ಗಣೇಶನನ್ನ ಕಾಂಪಿಟೇಷನ್ ಮೇಲೆ ಕೂರಿಸ್ತೀರಾ? ಡಿಜೆ ಹಾಕಕ್ ಪರ್ಮಿಷನ್ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಮುಳುಗಿಸ್ದೆ ಹಂಗೆ ಬಿಟ್ಟಿದ್ದೀರಾ? ನೀವೆಲ್ಲ ಗಣೇಶನ ಪೂಜೆ ಮಾಡುವಂತ ಭಕ್ತರು. ಕಾಮನ್ ಸೆನ್ಸ್ ಇಲ್ಲ. ಹೆಣದಂತೆ ಏಕದಂತನನ್ನ ಎಸೆದಂತಹ ಒಂದು ಘಟನೆ ನಡೆದಿದೆ. ಅಲ್ಲ, ನಿಮ್ಮ ಶೋಕಿಗೆ ಯಾಕೆ ಹಬ್ಬ ಮಾಡ್ತೀರಾ ಅಂತ ಗೊತ್ತಾಗಿಲ್ಲ ನನಗೆ. ನಿಮ್ಮ ಶೋಕಿಗೆ ಯಾಕೆ ಹಬ್ಬ ಮಾಡ್ತೀರಾ? ಪ್ರತಿ ವರ್ಷವೂ ಕೂಡ ಮಾಧ್ಯಮದವ್ರು ಇದೇ ಮಾತಾಡ್ಕೊಳ್ತೀವಿ ನಾವು. ಪೂಜೆ ಮಾಡೋದು ಮಾಡ್ತೀರಾ, ಕೂರ್ಸೋದು ಕೂರಿಸ್ತೀರಾ, ಅದು ಮುಳುಗಲ್ಲ, ಸರಿಯಾಗಿ ಕರಗಲ್ಲ, ಹಾಗೆ ಇರುತ್ತೆ. ಆ ಚಂದಕ್ಕೆ ದೇವರನ್ನ ಯಾಕೆ ಪೂಜೆ ಮಾಡ್ತೀರಾ? ನಿಮ್ಮ ಒಂದ್ಸಲ ಭಕ್ತಿ ಇಟ್ಕೊಳ್ಳಿ. ಡಿಜೆ ಕೊಟ್ಟಿಲ್ಲ ಅಂತಂದ್ರೆ ಗಣೇಶನನ್ನ ನಡು ರಸ್ತೆಯಲ್ಲಿ ಇಡ್ತಾರಂತೆ. ಏನ್ ಅನ್ಕೊಂಡಿದ್ದೀರಾ? ಭಾರತೀಯ ಸಂಪ್ರದಾಯ, ಹಿಂದೂ ಸಂಪ್ರದಾಯ ಅಂತಂದ್ರೆ ನಿಮಗ್ ಹಾಡು ಹಚ್ಕೊಂಡು ಕುಣಿಬೇಕು ಅಂತಂದ್ರೆ ಪರ್ಮಿಷನ್ ತಗೊಬಂದ್ಕೊಂಡು ಇಡೀ ರಾತ್ರಿ ಹಗಲ್ವರೆಗೆ ಕುಣಿಕಳಿ. ಯಾರು ಬೇಡ ಅಂತಾರೆ? ಸಂಕಟ ಹರನಿಗೆ ಮಹಾ ಸಂಕಷ್ಟವನ್ನ ತಂದೊಡ್ತಾ ಇದ್ದೀರಾ. ನೀವು ದೇವರನ್ನ ನಂಬ್ತಿರೋ ಬಿಡ್ತಿರೋ ನನಗಂತೂ ಗೊತ್ತಿಲ್ಲ. ಆದ್ರೆ ಸಾಕಷ್ಟು ಜನ ಹಿಂದೂಗಳು ದೇವರನ್ನ ತುಂಬಾ ನಂಬ್ತಾರೆ. ಅದರಲ್ಲೂ ಕೂಡ ಗಣೇಶನನ್ನ ತುಂಬಾ ನಂಬ್ತಾರೆ. ಆ ಗಣೇಶನಿಗೆ ಗಣೇಶನಿಗೆ ಸಂಕಷ್ಟವನ್ನ ತಂದೊಡ್ಡುವಂತಹ ಕೆಲಸವನ್ನ ಮಾಡಬೇಡಿ. ನಿಮ್ಮ ಶೋಕಿಗೆ ಗಣೇಶನ್ ಯಾಕ್ರಿ ಕೂರಿಸ್ತೀರಾ? ಅಷ್ಟಿತ್ತು ಅಂತ ಮನ್ಸಲ್ಲ ಭಕ್ತಿಯನ್ನ ನೆನ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದನೇ ನಮ್ಮ ಸಂಸ್ಕೃತಿ ಸಂಪ್ರದಾಯವನ್ನ ಬೇರೆಯವರು ಟೀಕೆ ಮಾಡ್ತಾರೆ. ಹೀಗೆ ಮಾಡೋದ್ರಿಂದಲೇ ನಮ್ಮ ಸಂಸ್ಕೃತಿ ಸಂಪ್ರದಾಯಗಳು ನಶಿಸಿ ಹೋಗ್ತಾ ಇದೆ. ಹೀಗೆ ಮಾಡೋದ್ರಿಂದಲೇ ನಾವು ಟೀಕೆಗೊಳಗಾಗ್ತಾ ಇದ್ದೇವೆ. ಅಗತ್ಯ ಇದೆಯಾ ಈ ಟೀಕೆ ನಮಗೆ? ಇದೇ ಬದಿಯಲ್ಲಿ ಗಣೇಶನನ್ನ ಕೂರಿಸ್ತಿದ್ದೀವಿ ಅಂತಂದ್ರೆ ಅದರ ಮರ್ಯಾದಿನೇ ಬೇರೆ. ನಿಮ್ಮ ಶೋಕಿ ಗಣೇಶನ್ನ ಕೂರಿಸ್ಕೊಂಡು ಈ ರೀತಿಯಾಗಿ ಮಾಡಬೇಡಿ. ಇಂದು ಸಂಪ್ರದಾಯವನ್ನ ಬೆಳೆಸುವಂತಹ ಕೆಲಸ ಮಾಡಬೇಕು. ಆಚೆಗೆ ಆಗ್ಬೇಕು ನಿಮಗೆಲ್ಲ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.